ಸೊ ಇವತ್ತು ಬೆಳಗ್ಗೆ ಸಂಡೇ 21 ಜೂನು ಬೆಳಗ್ಗೆ ಆಲ್ಮೋಸ್ಟು 5 ಗಂಟೆ ಆಗಿದೆ. ಸೊ ಇವಾಗ ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪೂಜೆ ಮಾಡೋಣ ಅಂತ ನಮ್ಮ ಅಮ್ಮ ನಿಂತಿದ್ದಾರೆ ಅಲ್ಲಿ. ಅವ್ರು ಮಾಡ್ತಿಲ್ಲ, ನಾನೇ ಮಾಡ್ತಾಯಿದ್ದೆ, ನನಗೆ ಮಾಡು ಅಂತ ಹೇಳಿದ್ದಾರೆ. ಹೆಂಗೆ ಆಗ್ತಾಯಿತ್ತು. ಇರಲಿ ಬಾ, ಆದಷ್ಟು ಹೋಗೋಣ. ಸೊ ಎಲ್ರಿಗೂ ನಮಸ್ಕಾರ. ನಾನು ಕ್ಯಾಮ್ರಾದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾನು ಮಾತಾಡೋ ಸ್ಥಿತಿಲಿಲ್ಲ, ಯಾಕಂದರೆ ನನಗೆ ತಡ್ಕೊಳಕ್ಕಾಗಲಿಲ್ಲ, ಹತ್ಬಿಟ್ಟೆ ನಾನು. ಯಾಕಂದರೆ 2 ವಾರ ಅಲ್ವಾ ನೋಡಲ್ಲ ಮನೆಯವ್ರನ್ನ, ಎಸ್ಪೆಷಲಿ ನಮ್ಮ ಅಮ್ಮ ತುಂಬ ಅಟ್ಯಾಚ್ಮೆಂಟ್ ನನಗೆ. ಸೊ ಹೊರಡ್ತಾ ಇದ್ದೀವಿ ನಾವು. ಹೊರಡೋಣ. ಸೊ ಬನ್ನಿ. ಸೊ ನಮ್ಮ ರೈಡ್ನ ಶುರು ಮಾಡಿದ್ದೀವಿ. ಇನ್ನೂ ಫ್ಯೂಲ್ ಹಾಕ್ಸಿಲ್ಲ, ನಾನು ಹಾಕಿಸ್ಬೇಕು. ಇವಾಗ ತಲ್ಗಟ್ಪುರ ಇಲ್ಲಿಂದ ಹೊರಡ್ತಾ ಇದ್ದೀವಿ. 26 ಕಿಲೋಮೀಟರ್ಸ್ ಇದೆ ST ಮಾಲ್ಗೆ. ಅಲ್ಲಿ ನಮ್ಮ ಶ್ರೇಯಸ್ಸು, ವಿಷ್ಣು, ಸೋಹನ್ ಸಿಗ್ತಾರೆ. ಇವಾಗ ನಾನು, ಸೌರಭ್ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಅಕ್ಷಯ್ ಏನು ಮಾಡ್ತಾನೆ ಅಂದರೆ ಅವ್ನು ಮಧ್ಯಾಹ್ನ ಹೊರಡ್ತಾನೆ, ಯಾಕಂದರೆ ನನಗೆ ಬೇರೆ ಪ್ಲ್ಯಾನ್ಸ್ ಇದೆಯಂತೆ. ನಾವೆಲ್ಲಿ ಹೋಗಿ ಹಾಲ್ಟ್ ಆಗ್ತೀವಲ್ಲ ಅಲ್ಲಿ ಅವನೇ ಬಂದು ಜಾಯ್ನ್ ಆಗ್ತಾನೆ ಅಕ್ಷಯ್ ನೈಟಲ್ಲಿ. ಗೊತ್ತಿಲ್ಲ ಇವತ್ತು ಒಂದು ಸ್ಟ್ರೆಚಲ್ಲಿ ಎಷ್ಟು ಕಿಲೋಮೀಟ್ರ್ ಹೊಡಿತೀವಿ ಅಂದ್ಬಿಟ್ಟು. ನೋಡೋಣ, ಅಪ್ರಾಕ್ಸಿಮೇಟ್ಲಿ 800 ಕಿಲೋಮೀಟರ್ಸ್ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದಿನಕ್ಕೆ. ನೋಡೋಣ. ಅಕ್ಷಯ್ 12 ಗಂಟೆಗೆ ಹೊರಡ್ತಾನೆ, ಅವ್ನು ಬರ್ತಾನೆ. ಆಮೇಲೆ ನಾವು ಹೋಗಿರೋಣ ಅಲ್ಲಿವರೆಗೂ. ಸೊ ನಾನು ಫಸ್ಟ್ ಫ್ಯೂಲಿಂಗ್ ಮಾಡ್ಸೋಕ್ಕೆ ಬಂದಿದ್ದೀನಿ. ಇಲ್ಲಿಂದ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಟೋಟಲ್ ಖರ್ಚು ಎಲ್ಲಿ ಎಷ್ಟಾಗುತ್ತೆ ಅಂದ್ಬಿಟ್ಟು. ನಾನು ರೆಕಾರ್ಡ್ ಇಟ್ಕೊತೀನಿ ಎಲ್ಲದ್ರದ್ದು. ಪೇಮೆಂಟ್ ಮಾಡಿರ್ತೀನಲ್ಲ, ನೋಡ್ತೀನಿ. ಮೈಲೇಜು ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ಹತ್ತತ್ರ 18ರಿಂದ 20 ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ನಿಮಗೆ ಟೋಟಲ್ ಎಷ್ಟಾಗಿದೆ ಪೆಟ್ರೋಲ್ ಪ್ರೈಸು ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ ಹೇಳ್ತೀನಿ ನಾನು. ಫುಲ್ ಟ್ಯಾಂಕ್ ಮಾಡಿ. ಆಲ್ರೆಡಿ ಸ್ವಲ್ಪ ಪೆಟ್ರೋಲ್ ಇದೆ ಇದರಲ್ಲಿ. ಸೊ ಏರ್ ಸಾಕಾಯಿತು. ನೋಡಿ ನಮ್ಮ ಗಾಡಿ ಹೆಂಗೆ ಕಾಣ್ತಾ ಇದೆ, ಸಗದ ಕಾಣ್ತಾ ಇದೆ ಅಲ್ವಾ. ಇವನ್ ಗಾಡಿ ನೋಡಿ ಕ್ರೇಜಿ ಕಾಣ್ತಾ ಇದೆ, ಆರೆಂಜ್ ಕಲರು, ಬ್ಯೂಟಿಫುಲ್. ಹೊರಡೋಣ ಬನ್ನಿ, ಲೇಟ್ ಆಯ್ತು ತುಂಬ. ಸೊ ಬೈಸ್, ನಾವು ST ಮಾಲಿಗೆ ಬಂದಾಯಿತು. ಸೊ ನಾವೇ ಎಲ್ರಿಗಿನ್ನ ಲೇಟ್ ಬಂದಿರೋದು. ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ನೋಡಿ, ಅಲ್ಲಿ ಶ್ರೇಯು ಇದ್ದಾನೆ. ಶ್ರೇಯಸ್ ಅವನದು ಸೆಟಪ್ ನೋಡಿ, ಇಲ್ಲಿ ಫುಲ್ಲು ADV 390 ಫುಲ್ಲು ಜೆರಿ ಕ್ಯಾನ್ ಹಾಕ್ಕೊಂಡು, ಫಾಗ್ ಲೈಟ್ ಹಾಕ್ಕೊಂಡು, ಪೂಜೆ ಮಾಡಿಕೊಂಡು ಪ್ರಾಪರ್ ಸೆಟಪ್ ಇಟ್ಕೊಂಡಿದ್ದಾನೆ. ಇವನು ಮುಂಚೆನೇ ಮಾಡ್ಕೊಂಡು ಇಟ್ಕೊಂಡಿದ್ದ. ಅಲ್ಲಿ ಅವನು ಸೌರಭ್ ಏನೋ ಸೆಟಪ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ವಿಷ್ಣು ದಾದ ಗೊತ್ತಿರುತ್ತೆ ನಿಮಗೆ, ಫೇಮಸ್ ಇದ್ದಾರೆ. ಅವ್ರ ಗಾಡಿ ನೋಡಿ ಇಲ್ಲಿ. ಸ್ಟಿಕ್ಕರ್ ಮಾಡಿಸ್ಬಿಟ್ಟಿದ್ದಾನೆ, ಲೇ ಲಡಾಖ್ ಟು ಬೆಂಗಳೂರು. ಕ್ರೇಜಿ. ಏನಿದು ವಿಷ್ಣು, ಇದು ಕ್ರೇಜಿ. ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರು ಟು ಲೇ ಲಡಾಖ್ ಅಂತ ಹಾಕ್ಸ್ಬಿಟ್ಟಿದ್ದಾನೆ. ಯುನೀಕ್, ವೆರಿ ಯುನೀಕ್. ಹೊರಡೋಣ. ನಮ್ಮ ಸೋಹಂದು ಎಕ್ಸ್ಪಲ್ಸು ಕ್ರೇಜಿ ಇದೆ ನೋಡಿ, ಅದ್ರ ಇನಾಕ್ಸು ಚೆನ್ನಾಗಿದೆ, ಸಖತ್ತಾಗೈತೆ ಅದು. ಸೊ ಹೊರಡೋಣ ಬನ್ನಿ ಬಾಯ್ಸ್, ಲೇಟ್ ಆಯಿತು. ಯಾರಿಗುರು ಇವನು ಇಂಡಿಕೇಟರ್ ಆಗಿದ ತಕ್ಷಣ ಹೆಂಗೆ ಬಂದ್ಬಿಡ್ತಾನೆ. ಹುಷಾರಾಗಿರ್ಬೇಕು ಅದಕ್ಕೆ. ನೋಡಿ ಅಣ್ಣ ಫುಲ್ ಪ್ರಾಪರ್ ಸೆಟಪ್ ಮಾಡಿಬಿಟ್ಟಿದ್ದಾನೆ ವಿಷ್ಣು. ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ಸಂಡೇ ಆದ್ರೂ ಅಷ್ಟೇ, ಬೆಳಗ್ಗೆ ಜನ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಅದೇನು ಹೊಸ ವಿಷಯನ, ಹಳೆ ವಿಷಯನೇ, ಗೊತ್ತಿರೋದೇ ಅದು. ನಮ್ಮ ಹುಡುಗರು ಹಿಂದ್ಗಡೆ ಉಳ್ಕೊಂಡಿದ್ದಾರೆ, ಶ್ರೇಯಸ್ಸು ಮತ್ತು ಸೋನು ಫ್ಯೂಲ್ ಅಪ್ ಮಾಡ್ಸೋಕ್ಕೆ. ನಾವು ಹೋಗ್ತಾ ಇರೋಣ, ಇಲ್ಲಿ ಸ್ಟಾಪ್ ಹಾಕೋದೇನು ಬೇಡ. ಜಸ್ಟ್ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡೆ, ಯಾಕಂದರೆ ಇಲ್ಲಿ ಯಾವ ಬೈಕ್ ಬಂದಿದೆ ತೋರಿಸೋಣ ಅಂದ್ಕೊಂಡು. ನೋಡೋಣ, ಲೆಟ್ಸ್ ಸಿ ಏನೇನಿದೆ.
ಓ ಏನಿಲ್ವಲ್ಲ ಗುರು ಇವತ್ತು, ಎಲ್ಲ ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟು. ನೋಡಿ ಬಾಯ್ಸ್ ಹೆಂಗ್ ಕಾಣ್ತಾ ಇದೆ ಅಲ್ಲಿ, ಕ್ರೇಜಿ ಗುರು. ಏನು ಗೊತ್ತಾ, ನಾನು ಲಾಸ್ಟ್ ರೈಡಿಂಗ್ ಜಾಕೆಟ್ ಹಾಕಿದ್ದು ಅಕ್ಟೋಬರ್ ಮಂತಲ್ಲಿ, ಯಾವುದೋ ತಮಿಳ್ನಾಡಲ್ಲಿ ಒಂದು ಬೆಟ್ಟಕ್ಕೆ ಹೋಗಿದ್ವಿ ಗ್ರೂಪ್ ರೈಡು, ಅದೇ ಲಾಸ್ಟು ಅಕ್ಟೋಬರಲ್ಲಿ. ಅಕ್ಟೋಬರ್ ಬಿಟ್ಟು ಜೂನಲ್ಲಿ ನಾನು ಇವಾಗ ಹಾಕ್ತಿರೋದು ನಾನು. ಯಪ್ಪ ಸ್ವರ್ಗ ಗುರು. ನಾನು ಆ್ಯಕ್ಚುಲಿ ಇದೇ ನಾನು ಹೋಗ್ತಾರೆ ಫಸ್ಟ್ ಟೈಮ್ ಈ ಥರ ಕ್ರೂಸ್ ಮಾಡ್ಕೊಂಡು 80 to 100 ಸ್ಪೀಡಲ್ಲಿ. ಏನಂದರೆ ಗಾಡಿಗೆ ತುಂಬ ಈಸಿ ಸ್ಪೀಡ್ಸ್ ಇವೆಲ್ಲ 80 to 100 ಎಲ್ಲ ಸೂಪರ್ ಬೈಕರ್ಸು ಫ್ಲೈ ಬೈ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಹುಷಾರಾಗಿ ಹೋಗ್ಬೇಕು ಗುರು, ಅವರು ಫಾಸ್ಟಾಗಿ ಹೋಗ್ಬೇಕು ಅಂದ್ಬಿಟ್ಟು ಸಡನ್ನಾಗಿ ಹತ್ರದಿಂದ ಫ್ಲೈ ಬೈ ಕೊಡ್ತಾರೆ ಬೇಕಂತಾನೆ ಇಂಪ್ರೆಸ್ ಮಾಡ್ಸೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಏನಾಯಿತು ಅಂದರೆ ಇವತ್ತು ಬೆಳಗ್ಗೆ ನಾನು ಹೊರಡೋಕ್ಕಿಂತ ಮುಂಚೆ ಪೂಜೆ ಮಾಡ್ತಾಯಿದ್ದೆ ಗಾಡಿಗೆ. ಪೂಜೆ ಮಾಡಿ ಇಟ್ಬಿಟ್ಟು ನಮ್ಮಮ್ಮನ, ಆ್ಯಕ್ಚುಲಿ ನಾನು ನಮ್ಮಮ್ಮ ಇರೋದು ನಮ್ಮ ಮನೇಲಿ, ನಮ್ಮಪ್ಪ ರಾಯಚೂರಲ್ಲಿ ಇರ್ತಾರೆ, ನಮ್ಮಕ್ಕ ಬೆಂಗಳೂರಲ್ಲೇ ಇದ್ದಾರೆ, ಬಟ್ ಬೇರೆ ಕಡೆ ಇರ್ತಾರೆ, ಹತ್ತಿಬೇಳೆ ಹತ್ರ ಇರ್ತಾರೆ. ಸೊ ನಮ್ಮಮ್ಮನ ನಾನು ಸದ್ಯಕ್ಕೆ ಒಬ್ಬನೇ ಬಿಟ್ಟು ಬಂದಿದ್ದೀನಿ. ನಮ್ಮ ಅಕ್ಕನೂ ಬರ್ತಾರೆ ಮಧ್ಯಾಹ್ನ. ಏನೋ ಗುರು ಒಂಥರ ಅಳುನೇ ಬಂದ್ಬಿಡ್ತು ನನಗೆ. ನಾನು ಯಾವತ್ತೂ ಅಷ್ಟೇ ರೈಡ್ ಹೋಗಿನ ಮುಂಚೆ ನಾನು ಯಾವತ್ತೂ ಈ ಥರ ಹತ್ತಿಲ್ಲ ನಾನು. ಫಸ್ಟ್ ಟೈಮ್ ನನಗೆ ಅಳು ಬಂದಿರೋದು ರೈಡ್ಗೆ ಹೋಗ್ಬೇಕಾದ್ರೆ. ಅದನ್ನು 2 ವಾರ ನೋಡಲ್ವಲ್ಲ, ಗೊತ್ತಿಲ್ಲ ಯಾವಾಗ ಕನೆಕ್ಷನ್ ಸಿಗುತ್ತೋ ಇಂಟರ್ನೆಟ್ಟು ಮಾತಾಡೋಕ್ಕೆ, ಗೊತ್ತಿಲ್ಲ ಯಾವಾಗ ಅಂತ. ನಾನು ಇವಾಗಲಾದರೂ ಅಷ್ಟೇ, ನಾನು ದೊಡ್ಡವನಾದರೂ ನಮ್ಮ ಅಮ್ಮನ ಪಕ್ಕನೇ ಮಲ್ಗೋದು ನಾನು. ನೆನ್ನೆ ಮಲ್ಕೊಂಡಾಗ ನಮ್ಮಮ್ಮ ಫುಲ್ ಒಂಥರ ಮುಖ ಒಂಥರ ಮಾಡ್ಕೊಂಬಿಟ್ಟಿದ್ರು. ಹೀಗೆ ಬೇಜಾರಾಗೋಯ್ತು ಗುರು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಡ್ರೀಮ್ಸ್ನ ಅಚೀವ್ ಮಾಡಬೇಕು ಅಂದರೆ ಈ ಥರ ಬಿಟ್ಟು ಬರಲೇಬೇಕು ಅಷ್ಟೇ. ಲಡಾಖ್ ಮಾಡೋದು ತುಂಬ ಸುಲಭ ಏನಲ್ಲ. ಯಾರು ಬೇಕಿದ್ರು ಅಷ್ಟೇ ವೀಕೆಂಡು ಆ ಕಡೆ ಈ ಕಡೆ ಬ್ರೇಕ್ಫಾಸ್ಟ್ ರೈಡ್ ಅಂತ ಮಾಡ್ತಾರೆ. ಅವ್ರನ್ನೆಲ್ಲ ನಿಜವಾದ ರೈಡರ್ಸ್ ಅಂತ ಹೇಳಲ್ಲ. ರೈಡರ್ಸ್ ಅಂದರೆ ಎಲ್ಲ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಲಾಂಗು ಹೊಡಿಬೇಕು, ಶಾರ್ಟ್ ಹೊಡಿಬೇಕು, ಟೂರ್ ಹೊಡಿಬೇಕು, ಆಫ್ ರೋಡ್ ಹೊಡಿಬೇಕು. ಆಮೇಲೆ ಮೇನ್ ಸ್ಟ್ರೆಸ್ ಕಂಡೀಷನಲ್ಲಿ ನಾವು ಹೆಂಗೆ ಮೇಂಟೈನ್ ಮಾಡಬೇಕು ನಮ್ಮ ಬಾಡಿನ, ಹೆಂಗೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ ಮಾಡಬೇಕು ವಿತೌಟ್ ಗೆಟಿಂಗ್ ಟಯರ್ಡ್ ಇದೆಯಲ್ಲ, ಇದು ಅದು ಎಕ್ಸ್ಪೀರಿಯೆನ್ಸಿಂದನೇ ಬರೋದು. ಸೊ ಎಸ್, ಗೊತ್ತಿಲ್ಲ ಇದು ಎಲ್ಲಿವರೆಗೂ ತೊಗೊಂಡೋಗುತ್ತೆ ಅಂತ ಲಡಾಖ್ ಜರ್ನಿ. ನೋಡೋಣ, ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಮಾಡ್ತಾಯಿರಿ, ಕೇಳ್ಕೊತಾ ಇದ್ದೀನಿ ನಾನು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ಬಟ್ ವ್ಯೂಸ್ ಬರಲಿ ಬಿಡಲಿ, ಈ ಸಲ ಮಾತ್ರ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ದಟ್ಸ್ ಮೈ ಪ್ರಾಮಿಸ್. ವಿಷ್ಣು ಅದಕ್ಕೆ ಸಂಪ್ ಗಾರ್ಡೆಲ್ಲ ಹಾಕ್ಸ್ಬಿಟ್ಟಿದ್ದೆ ನೋಡಿ ಕೆಳಗಡೆ. ಆಮೇಲೆ ಮೋಟೋ ಡಾರ್ಕು ಕ್ರ್ಯಾಶ್ ಗಾರ್ಡು. ಸಾಕಾಗೋಯ್ತು ಗುರು, ಇನ್ನೂ ಬಂದಿಲ್ಲ ಅವರು. ಸೋನು ಶ್ರೇಯಸ್ ಅವಾಗಲೇ ಸಪ್ರೇಟ್ ಆದವರು. ಬೇಗ ಬಂದಿದ್ದೀವಿಲ್ಲ, ಸೂಪರ್ ಬೈಕ್ಸ್ ಇರ್ತವೆ, ಕಾಯ್ತಾ ಇದ್ದೀವಿ. ನನ್ನ ಬೈಕಲ್ಲೂ ಕ್ರೂಸ್ ಕಂಟ್ರೋಲ್ ಇರಬೇಕಿತ್ತು ಗುರು. ಸೀರಿಯಸ್ಲಿ ನಾನು ಮಿಸ್ ಮಾಡ್ಕೊತೀನಿ ನಾನು ಕ್ರೂಸ್ ಕಂಟ್ರೋಲ್ನ. ಗುರು ಆಪ್ಷನ್ ಆದರೂ ಕೊಡಿ ಗುರು, ರೈಡ್ ಬೈ ವೈರ್ ಮಾಡಿ ಫಸ್ಟು ಇದನ್ನ ಗಾಡಿನ. ಸೊ ನಾವು ನಮ್ಮ ವಾಶ್ರೂಮ್ ಬ್ರೇಕ್ ಮುಗಿಸ್ಕೊಂಡು ಬಾಯ್ಸ್ ಎಲ್ಲ ರಿಯೂನೈಟ್ ಆಗಿದ್ದೀವಿ. ಅನಂತಪುರ ಇಲ್ಲಿ ಬೇಡವಾ, ಇಲ್ಲಿ ಬಾಗೇಪಲ್ಲಿ ಟೋಲ್ ಇದೆಯಲ್ಲ, ಇನ್ನೂ ಒಂದು ಆರು ಆದ್ಮೇಲೆ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಹಾಂ, ಆಮೇಲೆ ಅನಂತಪುರದಲ್ಲಿ ವೈಭವ ಗ್ರ್ಯಾಂಡ್ ಅಂತ ಗೊತ್ತು. ಇವಾಗ ಇನ್ನೊಂದು 100 ಕಿಲೋಮೀಟರ್ ಹೊಡೆದು ಟೀಗೆ ನಿಲ್ಸೋಣ, ಹಾಲ್ಗಿಲ್ ಕುಡ್ಕೊಂಡು ಮತ್ತೆ ಆಮೇಲೆ 100 ಕಿಲೋಮೀಟರ್ ಹೊಡೆದು ಅನಂತಪುರಲ್ಲಿ ನಾಷ್ಟ ಮಾಡೋಣ 10 ಗಂಟೆಗೆ. ಒಂದು ಇವಾಗ 7-10 ಟೈಮ್ ಆಗಿದೆ, 7-10 ಒಂದು 7:30 ಆಗಿದೆ. 8:30 ನಿಲ್ಸೋಣ. 1 ಅವರ್ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತೀವೋ ಅಷ್ಟು ಹಾಕಿ 8:30 ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬಿಟ್ಟು ಸರಿ 10:30 ಟಿಫನ್. ಓಕೆ
ಸೊ ಇನ್ನೇನು ಕಿಯಾ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ಆಲ್ಮೋಸ್ಟು. ಇನ್ನೂ ಒಂದು 20-25 ಕಿಲೋಮೀಟರ್ಸ್ ಇರಬೇಕನ್ಸುತ್ತೆ ಅಷ್ಟೇ. ನೋಡಿ ಎಲ್ಲ ಬೆಟ್ಟಗಳೆಲ್ಲ ಮೈನಿಂಗ್ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಇದಕ್ಕೆಲ್ಲ ಪ್ರೊಸೀಜರ್ ಏನಿರುತ್ತೆ ಇವೆಲ್ಲ ಮೈನಿಂಗ್ಗೆ ಅಂತ. ಯಾಕಂದರೆ ಸುಮ್ಮನೆ ಪರ್ಮಿಷನ್ ಇಲ್ಲದೆ ಮಾಡೋಕ್ಕಾಗಲ್ಲ ಬಿಸ್ನೆಸ್ನ. ಕ್ರೇಜಿಯಾಗಿದೆ ಗುರು. ಏನೇ ಹೇಳಿ ಆಂಧ್ರ ಹೈವೇ ಮಾತ್ರ ಸಖತ್ತಾಗಿದೆ. 2 ಲೇನ್ ಇದ್ರೂ ಸಖತ್ತಾಗಿದೆ ರೋಡ್ ಮಾತ್ರ. ಒಂದೊಂದು 3 ಲೇನ್ ಇದ್ರೂ ಸರಿ ಇರಲ್ಲ ಹೈವೇಗಳು. ಇದು ಮಾತ್ರ ಅಲ್ಟಿ ಬಂತು ನೋಡಿ. ಇಲ್ಲಿ 5 ಕಿಲೋಮೀಟರ್ ಅಂತ ಆಗಿದೆ ಕಿಯಾ ಫ್ಯಾಕ್ಟ್ರಿ. ಇನ್ನೇನು ಕಿಯಾ ಫ್ಯಾಕ್ಟ್ರಿ ಬರ್ತಾ ಇದೆ ಅಂತ ಗೊತ್ತಾಗೋದಕ್ಕೆ ವಿಂಡ್ ಮಿಲ್ ಹತ್ರ ಬಂದಮೇಲೆ ಗೊತ್ತಾಗೋದು ನಿಮಗೆ. ಬಾಯ್ಸ್ ಬಂತು ನೋಡಿ ಕಿಯಾ ಫ್ಯಾಕ್ಟ್ರಿ. ನಾನಿಲ್ಲಿ ಬರ್ತಾ ಇರೋದು, ನಾನು ಲಾಸ್ಟ್ ಟೈಮ್ ಬಂದಿದ್ದು ರಾಯಚೂರಿಗೆ ಹೋಗ್ಬೇಕಾದ್ರೆ 1 ಇಯರ್ ಮೇಲಾಗಿದೆ ಗುರು. ಆರಾಮಾಗಿ ಎಸ್ 1 ಇಯರ್. ವರ್ಷಕ್ಕೆ ಒಂದ್ಸಲ ಈ ಹೈವೇಲಿ ಬಂದಂಗೆ ಆಯಿತು ಅಷ್ಟೇ. ಸೊ ಬೇಸಿಕಲಿ ಟ್ರಾವೆಲ್ ಮಾಡೋದು ಕಡಿಮೆ ನಾನು, ಎಸ್ಪೆಷಲಿ ಲಾಂಗ್ ರೈಡ್ಸ್. ಸೊ ಬಾಯ್ಸ್ ನಾವು ಇದು ಟೀ ಬ್ರೇಕ್ಗೆ ಸೈಡ್ಗೆ ಹಾಕ್ಕೊಂಡಿದ್ವಿ. ಟೈಮು 8:15. ಅದೇ ಹೇಳ್ದಂಗೆ ಯಾವಾಗಲೇ ಮುಂಜೆ 7:30ಗೆ ನಾವು ಟೀ ಬ್ರೇಕ್ ತೊಗೊಳೋಣ. 10:30ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಟೀ ಬ್ರೇಕ್ ತೊಗೊಂಡಿದ್ದೀವಿ. ಪಕ್ಕ ಕೂತಿದೆ ಗುರು. ಇದು ಒಂದು ಚೂರು ಮಿಸ್ ಕಾಡಲಿಲ್ಲ. ನೆನ್ನೆ ಹಾಕಿದ್ದಕ್ಕೂ ಸಾರ್ಥಕ ಆಯಿತು. ನೆನ್ನೆ ಅಷ್ಟು ಕಷ್ಟಪಟ್ಕೊಂಡು. ನನಗೇನು ಟೀ ಕುಡಿಬೇಕಂತ ಅನಿಸ್ತಿಲ್ಲ. ಡೈರೆಕ್ಟ್ ತಿಂಡಿನೇ ತಿನ್ನಬೇಕು. ನೋಡೋಣ. ಏನು ತಗೊಂಡೆ? ವೈಪ್ಸಾ? ಟೀ ಕುಡಿತೀರಾ? ಸ್ವಲ್ಪ ಕುಡಿಬೇಕು, ಕಾಸಿಲ್ಲ, ಫ್ರೆಶ್ ಇರಲ್ಲ. ಸರಿ ಸರಿ. ಇನ್ನೇನು ಜಾಸ್ತಿ ದೂರ ಏನಿಲ್ಲ. ಇಲ್ಲಿಂದ 150 ಕಿಲೋಮೀಟ್ರಾ? ಆಲ್ಮೋಸ್ಟ್ 1.5 ಅನಂತಪುರ ಅಂದರೆ ಸೆಂಟರು, ರಾಯಚೂರಿಗೆ ಸೆಂಟರು. ರಾಯಚೂರಿಗೆ ಬೆಂಗಳೂರಿಗೆ ಸೆಂಟರ್ ಅನಂತಪುರ. ಹೈದರಾಬಾದ್ ರಾಯಚೂರು ಒಂದೇ ಡಿಸ್ಟೆನ್ಸ್. ಇಲ್ಲ ಶ್ರೇಯು, ರಾಯಚೂರಿಂದ ಹೈದರಾಬಾದ್ 200. ರಾಯಚೂರು ಮೇಲೆ ಮೇ ಬಿ. ಹೋಗಲ್ಲ, ಕರ್ನಾಟಕ ಹೋಗೋದಿಲ್ಲ. ಹೋಗಲ್ವಾ? ಇಲ್ಲ, ನಾವು ಕರ್ನೂಲಲ್ಲಿ ತಗೊಂಡ್ರೆ ಹೌದು ಹೋಗಲ್ಲ ಅನ್ಕೊತೀನಿ. ಕರ್ನೂಲ್ ರೂಟೇ ಹೋಗ್ತೀವಿ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ ನಾವು. ಸೊ ವಾಯ್ಸ್ ನಾವು ಟೀ ಬ್ರೇಕ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಮತ್ತೆ ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಅನಂತಪುರ ಹತ್ರ. ನೋಡೋಣ, ಬ್ರೇಕ್ಫಾಸ್ಟ್ಗೆ ಹೋಗೋಣ. ನಿಲ್ಲಿಸ್ತೀವಿ ಅಲ್ಲೇ ಬ್ರೇಕ್ಫಾಸ್ಟ್ಗೆ. ಅದೇ ನೆಕ್ಸ್ಟ್ ಸ್ಟಾಪ್ ನಮ್ಮದು. ಮೈಲೇಜ್ ಎಷ್ಟು ಕೊಡ್ತಿದೆ ಗೊತ್ತಿಲ್ಲ ಗುರು. ಮೈಲೇಜು ನೋಡೋಣ. ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಎಷ್ಟು ಬರುತ್ತೆ ಅಂದ್ಬಿಟ್ಟು. ಸದ್ಯಕ್ಕೆ ಪೀಸಾಗಿ ನಡೀತಾ ಇದೆ ರೈಡು. ಸೊ ಬಂದ್ವಿ ನೋಡಿ ಬ್ರೇಕ್ಫಾಸ್ಟ್ ಸ್ಪಾಟ್ಗೆ.
ಗುರು ಓಡಿಸ್ತಾನೆ ಇದ್ರೆ ನಿಲ್ಸೋಕ್ಕೆ ಮನ್ಸಾಗಲ್ಲ ಗುರು, ಗೊತ್ತಾ ನನಗೆ. ಕಾರಣ ಅಷ್ಟು ಸ್ಮೂತ್ ಇದೆ, ತುಂಬ ಸ್ಮೂತ್ ಇದೆ ಗೇರ್ ಶಿಫ್ಟಿಂಗು. ಇಲ್ಲಿ ನೋಡಿ, ಇಲ್ಲಿ ವೈಭವ ವೆಜ್ ಅಂದ್ಬಿಟ್ಟು ಸಿಕ್ಕಾಬಡೆ ಸ್ಮೂತ್ ಇದೆ ಗುರು, ಗೇರ್ ಶಿಫ್ಟಿಂಗ್ ಮಾತ್ರ ಅಲ್ಟಿ. ಸೊ ಬಾಯ್ಸ್, ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಜಸ್ಟ್ ಇಲ್ಲೇ ಚಿಲ್ ಮಾಡ್ತಾಯಿದ್ವಿ. ಹೀಟ್ ವೇವ್ಸ್ ಮಾತ್ರ ಸಖತ್ತಾಗಿ ಹೊಡಿತಾ ಇದೆ. ಇಲ್ಲಿ ನೋಡ್ತಿರ್ಬೋದು, ಪ್ಲೇಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಚಿಲ್ ಮಾಡೋಕ್ಕೆ ಒಳಗಡೆ ಎಲ್ಲ AC ಹಾಲು ಮತ್ತು ವಾಶ್ರೂಮ್ಸು ತುಂಬ ಚೆನ್ನಾಗಿದೆ ಇಲ್ಲಿ. ವೈಭವಂ ವೆಜ್ ಅಂತ. ಇಲ್ಲಿ ನೋಡಿ ನಮ್ಮ ಹುಡುಗರು ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಫೇಮಸ್ ಆಗ್ಬೇಕಂದ್ರೆ ಕ್ಯಾಮೆರಾ ಮುಂದೆ ಬಂದ್ಬಿಡ್ಬೇಕು. ಹೌದಾ? ಫೇಮಸ್ ಆಗ್ಬೇಕಾ? ಫೇಮಸ್ ಆಗ್ತೀಯಾ? ಯಾವ ಥರ ಫೇಮಸ್ ಆಗ್ತೀಯಾ? ಫೇಮಸ್ ಆಗ್ತೀವಿ. ಫೇಮಸ್ ಅಮುಕುಡು ಮುಕ್ಕುನು ಫೇಮಸ್ಸೇ ಆಗಿದ್ದು, ಆಯ್ತಾ? ಅಮುಕುಡು ಮುಕ್ಕುನು ಫೇಮಸ್ ಆಗಿದೆ, ಅವನ ಥರನೇ ಆಗಿ ನೀನು. ಚಲೋ, ಲೆಟ್ಸ್ ಗೋ. ಅವ್ರದ್ದು ಇನ್ಸ್ಟಾ ಪೇಜ್ ಇದೆ, @FitFury07 ಅಂತ. ಮಾಡ್ಕೊಳ್ಳಿ. ತುಂಬ ರೆಗ್ಯುಲರಾಗಿ ಕಂಟೆಂಟ್ ಮಾಡಾಕ್ತಿರ್ತಾನೆ ಅವನು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ರೀಸ್ಟಾರ್ಟ್ ಅಲ್ಲ, ರಿಸ್ಯೂಮ್ ಮಾಡ್ತಾಯಿದ್ದೀವಿ. ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? 221 ಕಿಲೋಮೀಟರ್ಸ್ ಓಡಿದೆ, ಆಯಿತಾ? 221 ಕಿಲೋಮೀಟರ್ಸ್ ಓಡಿದೆ. 7.29 ಲೀಟರ್ಸು. 7.29 ಲೀಟರ್ಸ್ಗೆ 221 ಕಿಲೋಮೀಟರ್ಸ್ ಬಂದಿದೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 30 ಬರ್ತಾಯಿದೆ ಮೈಲೇಜು. ನನಗೆ ಶಾಕ್ ಆಗ್ತಾಯಿದೆ, ಲಿಟ್ರಲಿ ನನ್ನ ಗಾಡಿ 30 ಕೊಡ್ತಾ ಇದೆಯಾ ಅಂತ. ಯಾಕಂದರೆ ನಾನು ಯಾವತ್ತೂ ನನ್ನ ಗಾಡಿ ತೊಗೊಂಡಾಗ್ಲಿನೂ ಅಷ್ಟೇ ಇಷ್ಟು ಮೈಲೇಜ್ ಕೊಡೋಂಗೆ ನಾನು ಓಡಿಸೇ ಇಲ್ಲ. ನಾನು ಫ್ಯೂಲ್ ಮೀಟ್ರ್ ಎರರ್ ಅದು ಇದೆಲ್ಲ ಇಟ್ಕೊಂಡ್ರು ಒಂದು 2-3 ಮೈನಸ್ ಮಾಡಿದ್ರು 27 ಅಂತಲೇ ಇಟ್ಕೊಳ್ಳಿ. ಇಟ್ಸ್ ವೆರಿ ಮಚ್, ಗೊತ್ತಾ? GTಗೆ ತುಂಬ ಜಾಸ್ತಿ ಆಯಿತು, GTಗೆ ಮೈಲೇಜ್ ಅದು. ನೋಡೋಣ ಬನ್ನಿ, ಫ್ಯೂಲ್ ಸ್ಟಾಪ್ ಹಾಕಬೇಕು. ಇನ್ನು ಇವಾಗ ಇಷ್ಟು 4 ಪಾಯಿಂಟ್ ತೋರಿಸ್ತಾ ಇದೆ, ಬಟ್ ಮೂವ್ ಆದಾಗ 2 ಪಾಯಿಂಟ್ ಆಗುತ್ತೆ. ಸೊ ಮತ್ತೊಂದು ರಿಫ್ಯೂಲು. 234 ಕಿಲೋಮೀಟರ್ಸ್ ಓಡಿದೆ, ಬ್ಲಿಂಕ್ ಹೊಡಿತಾ ಇದೆ. ಆವಾಗಲೇ ಬ್ಲಿಂಕ್ ಹೊಡಿಯೋಕ್ಕೆ ಶುರು ಆಯಿತು 225ಗೆ. ಪರವಾಗಿಲ್ಲ, ಫುಲ್ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ ನಾನು. ನೋಡ್ತೀನಿ, ಇವಾಗ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು 25 ಮೇಲೆ ಬಂದಿದೆ ನನ್ನ ಪ್ರಕಾರ. ನೋಡೋಣ. ಇವಾಗ ಟೈಮು 2:15 ಆಗಿದೆ. ಕರ್ನೂಲ್ ಹತ್ರ ಇದ್ದೀವಿ ನಾವು ಇವಾಗ. ನಾವು ಊಟನ ಸ್ಕಿಪ್ ಮಾಡೋಣ ಅಂತಿದ್ದೀವಿ. ಇನ್ನೂ ನಮಗೆ 220 ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟು ಹೈದ್ರಾಬಾದು. ಸೊ ಅಲ್ಲೇ ಹೋಗಿ ಆಲ್ಟ್ ಆಗ್ಬಿಟ್ಟು ಅಲ್ಲೇ ಹೋಗಿ ರೆಸ್ಟ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಆದರೂ ರಿಯಾಕ್ಷನ್ಸ್ ಹೆಂಗೆ ಬೀಳ್ತಾ ಇದೆ ಗೊತ್ತಾ? ನಾವು 5 ಜನ ಗ್ರೂಪು ಜೊತೆಗೆ ಹೋಗ್ತಾ ಇದ್ರೆ ಒಟ್ಟಿಗೆ ಹಿಂಗೆ ಎಷ್ಟು ಮಕ್ಕಳು ಬಾಯಿ ಅಂತ ಹೇಳ್ಬಿಟ್ಟು ಹೋದ್ರು, ಎಷ್ಟು ಫ್ಯಾಮ್ಲಿ ನೋಡಿ ಖುಷಿ ಆದರು, ಕೆಲವರಂತೂ ಫೋಟೋ ತೆಗಿಸ್ಕೊಂಡು ಹೋದ್ರು. ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಒಂಥರ. ಆಮೇಲೆ ಇನ್ನೂ ಹೇಳಬೇಕು ಅಂದರೆ ನಾವು ಇನ್ನೂ 500 ಕಿಲೋಮೀಟರ್ಸು ಹೊಡೆದಿಲ್ಲ ನಮ್ಮ ಮನೆಯಿಂದ. ಇನ್ನೂ ನಾವು ಲಾಂಗ್ ವೇ ಹೋಗ್ಬೇಕು. ಹತ್ತತ್ರ ನಾವು ಇವಾಗ 400 ಹೊಡೆದಿದ್ದೀವಿ ಹತ್ತತ್ರ. ಇನ್ನೂ 5600 ಕಿಲೋಮೀಟ್ರ್ ಹೊಡಿಬೇಕು. ಇನ್ನು ಹೆಂಗೆ ಹೊಡಿತೀವೋ, ಶಕ್ತಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ನನಗೆ. ನೋಡೋಣ, ಆದಷ್ಟು ಟೈಮ್ ತಗೊಂಡು ಆರಾಮಾಗಿ ಮುಗಿಸ್ಕೊಂಡು ಬರೋಣ ಜರ್ನಿನ. ತುಂಬ ಇದೆ, ಯಾಕಂದರೆ ಇಷ್ಟಕ್ಕೆ ಸುಸ್ತಾಗೋದ್ರೆ ನಡೆಯೋಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಹೀಟ್ ವೇವ್ಸ್ ತುಂಬ ಜಾಸ್ತಿ, ಸಿಕ್ಕಾಪಟ್ಟೆ ಹೀಟ್ ವೇವ್ಸ್ ಹೊಡಿತಾ ಇದೆ. ಬಿಸಿಲಿಲ್ಲ, ಆದರೂ ಹ್ಯೂಮಿಡಿಟಿ ಜಾಸ್ತಿ. ಅಲ್ಲಿ ನಾವು ಒಂದ್ಸಲ ನಾರ್ತ್ ಇಂಡಿಯಾ ಹತ್ರ ಎಂಟ್ರಿ ಕೊಟ್ಟ ಮೇಲೆ ವೆದರೇ ಕಂಪ್ಲೀಟ್ ಚೇಂಜು. ಸುಮ್ಮನೆ ಒಂದೇ ಪೊಸಿಷನಲ್ಲಿ ಕುಂತ್ರೆ ಬೆನ್ನೋವು ಕತ್ನೋವೆಲ್ಲ ಬರುತ್ತೆ. ಅದು ಬೇರೆ ನಾನು ಆಕ್ಸರ್ ಹೆಲ್ಮೆಟ್ ಅಲ್ವಾ ಹಾಕ್ಕೊಂಡಿರೋದು. ಆಕ್ಸರ್ ಹೆಲ್ಮೆಟ್ ಹೆವಿ ಇರುತ್ತೆ,
ಜೊತೆಗೆ ನಾನು ಗೋಪುರ ಬೇರೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಗ್ಗಿ ಓಡಿಸ್ಬೇಕು. ನೋಡಿ ಹೆಂಗೆ ಕೂತಿದ್ದೀನಿ ಫುಲ್ ರಿಲ್ಯಾಕ್ಸ್ಡ್ ಆಗಿ. ಹಿಂದ್ಗಡೆ ಹೆಂಗೂ ಲಗೇಜ್ನ ಕಟ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಹೊರ್ಕೊಂಡು ಒಂದೇ ಕಾಲು ಹಿಂಗೆ ಥ್ರಾಟಲ್ ಆರಾಮಾಗಿ ಕೊಟ್ಕೊಂಡು ಕಾಲು ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಓಡಿಸ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಓಡಿಸ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ನಾರ್ಮಲ್ ಓಡಿಸ್ತೀನಿ. ಹೆಂಗೆ ಐಡಿಯಾ ಚೆನ್ನಾಗಿದೆ ಅಲ್ವಾ? ಅಯ್ಯೋ ದೇವರೇ, ಚೇಂಜ್ ಈಸ್ ಮಸ್ಟ್ ಬ್ರೋ. ಚೇಂಜ್ ಬೇಕೇ ಬೇಕು ವೆದರಲ್ಲಿ. ಅಲ್ಲಿ ಬರುತ್ತೆ ಬನ್ನಿ. ಅಲ್ಲಿ ಇವಾಗ ಸೆಕೆ ಅಂತ ನಾವು ಒದ್ದಾಡ್ತಾ ಇದ್ದೀವಲ್ಲ, ಅಲ್ಲಿ ಫುಲ್ಲು ಮೈನಸರೆಲ್ಲ ಟೆಂಪ್ರೇಚರ್ ಇದೆ ಅಲ್ಲಿ. ನೋಡೋಣ. ನಮ್ಮ ಹುಡುಗರೆಲ್ಲ 120 ಹೊಡಿತಾ ಇದ್ದಾರೆ, 120 to 130. ನಾನು 90 ಹೊಡಿತಾ ಇದ್ದೀನಿ. ಸ್ಪೀಡು 90 ಸ್ಪೀಡಲ್ಲಿ ಓಡಿಸ್ತಾ ಇರೋದು ನಾನು. 120ಗೂ 90ಗೂ ತುಂಬ ಡಿಫ್ರೆನ್ಸ್ ಇದೆ ಗುರು. ಸ್ಪೀಡಲ್ಲಿ ಹೇಳ್ತಿರೋದು ನಾನು. ಸ್ಪೀಡಲ್ಲಾಗಲಿ ಬೇರೆದು ಆಗಲಿ ಡಿಫ್ರೆನ್ಸ್ ಇದೆ ತುಂಬ. ಗದ್ವಾಲ್ ಹತ್ರ ಬಂದಿದ್ದೀವಿ. ಅಲ್ಲೊಂದು ಹಿಂದ್ಗಡೆ ಒಂದು ಸರ್ಕಲ್ ಹೋಯ್ತು. ಆ ಸರ್ಕಲಿಂದ ಲೆಫ್ಟ್ ತೊಗೊಂಡಿದ್ರೆ ರಾಯಚೂರು. ನಾವು ಲೆಫ್ಟ್ ತೊಗೊಳ್ದೆ ಹಂಗೆ ಸ್ಟ್ರೇಟ್ ಹೋಗ್ತಾ ಇದ್ದೀವಿ. ಸೊ ರಾಯಚೂರನ್ನ ಬೈಪಾಸ್ ಮಾಡಿ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ನಮ್ಮಪ್ಪ ರಾಯಚೂರಲ್ಲಿ ಇರ್ತಾರೆ. ನಾನು ರಾಯಚೂರು ವೇಯಿಂದ ಹೈದ್ರಾಬಾದ್ಗೆ ಹೋಗಿದ್ರೆ ನಮ್ಮಪ್ಪ ಸಿಗ್ತಿದ್ರು. ಯಾಕಂದರೆ ನಮ್ಮ ಮನೆ ಹತ್ರನೇ ಅದು ಹೈವೇ ಬರೋದು. ಇರಲಿ ಬನ್ನಿ, ಫೋನಲ್ಲಿ ಮಾತಾಡ್ಕೊತೀನಿ. ಯಾಕಂದರೆ ಇದೇ ಶಾರ್ಟೆಸ್ಟ್ ರೂಟ್ ಅಲ್ವಾ. ನೋಡಿ ಇನ್ನು 165 ಕಿಲೋಮೀಟರ್ಸ್ ಇದೆ. 165. ನನಗೆ ತುಂಬ ನಿದ್ದೆ ಬರ್ತದೆ, ತುಂಬ ಅಂದರೆ ತುಂಬ ನಿದ್ದೆ ಬರ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನು ದಿನಕ್ಕೆ 800 ಹೊಡೆಯೋಣ ಅಂದ್ಕೊಂಡಿದ್ದೆ. 600 ಹೊಡೆಯೋಕ್ಕೆ ಮೀಟರ್ ಆಫ್ ಆಗ್ತೈತೆ ಹೀಟ್ ವೇವ್ಸಿಂದ. ಇರಲಿ ಬನ್ನಿ, ದೇವ್ರಿದ್ದಾನೆ. ಬಾಯ್ಸ್, ಕೃಷ್ಣಾ ನದಿ ನೋಡಿ ಫುಲ್ಲು ಡ್ರೈ ಆಗ್ಬಿಟ್ಟಿದೆ ಗುರು. ಮಳೆಗಾಲ ಆದರೂ ಡ್ರೈ ನೋಡಿ, ಫುಲ್ ಡ್ರೈ ಆಗ್ಬಿಟ್ಟಿದೆ. ಇನ್ನೂ ಮಳೆ ಅಷ್ಟೊಂದೇನು ಪ್ರಾಪರಾಗಿ ಶುರು ಆಗಿಲ್ಲ. ಗುರು ಟ್ರೈ ಮಾಡಬೇಡಿ ಗುರು ಈ ಥರ. ಸ್ಪೀಡಲ್ಲಿ ಇದ್ದೀನಿ ನಾನು ಇವಾಗ, ನಿಂತ್ಕೊಂಡು ಓಡಿಸ್ತಾ ಇದ್ದೀನಿ. ಆಮೇಲೆ GT ಹ್ಯಾಂಡಲ್ ಬಾರ್ ಮೇಲೆ ಸ್ವಲ್ಪ ಇದು ಕಮಿಟೆಡ್ ಪೋಸ್ಚರ್ ಅಲ್ವಾ, ಸ್ಯಾಡ್ಲಿಂಗ್ ಮಾಡೋದು ಕಷ್ಟ. ನಾವು ಇನ್ನೇನು ಕರ್ನೂಲ್ ಹತ್ರ ಬಂದಿದ್ವಿ. ಇಲ್ಲೇ ಸ್ವಲ್ಪ ಜ್ಯೂಸ್ ಬ್ರೇಕ್ ಅಂತ ನಿಲ್ಸ್ಕೊಂಡಿದ್ವಿ. ಹಿಂಗೆ ಬರಬೇಕಾದ್ರೆ ನಂದು DJI ಚಾರ್ಜರ್ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಅದು ಇಲ್ಲಿ ಈ ಜಿಪ್ಪಲ್ಲಿ ಇಟ್ಕೊಂಡಿದ್ದೆ ನಾನು. ಜಿಪ್ ಓಪನ್ ಇತ್ತೋ ಕ್ಲೋಸ್ ಇತ್ತೋ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಜೇಬ್ ಚೆಕ್ ಮಾಡಿದಾಗ ಮಿಸ್ ಆಗಿಬಿಟ್ಟಿದೆ ಚಾರ್ಜರು. ಪೌಚ್ ಇತ್ತದು ಆ್ಯಕ್ಚುಲಿ, ಎಲ್ಲಿ ಬಿತ್ತೋ ಏನೋ ಗೊತ್ತಿಲ್ಲ. ವರ್ಸ್ಟ್ ಸ್ಟಾರ್ಟ್ ಗುರು ಇದು. ಡೇ 1ಗೇನೆ ಹಿಂಗೆ ಆಗಿಬಿಟ್ರೆ ಲಿಟ್ರಲಿ ತುಂಬ ತಲೆಗೆಟ್ಟೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡ್ತೀವಿ. ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ಬಂದು ಹೈದ್ರಾಬಾದಲ್ಲಿ ಹುಡುಕ್ಬೇಕು ಚಾರ್ಜಿಂಗ್ ಕೇಸ್ನ. ಅಲ್ಲಿವರೆಗೂ ವಿಷ್ಣು ಹತ್ರ ಇದೆ, ಅದ ಹತ್ರ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತೀನಿ, ನೋಡೋಣ. ಸೊ ನಾವು ಬ್ರೇಕ್ ತೊಗೊಂಡಿದ್ವಿ. ಎಲ್ಲಿ ಅಂದರೆ ಇನ್ನೂ ಒಂದು 60 ಕಿಲೋಮೀಟರ್ಸ್ ಇದೆ ಹೈದ್ರಾಬಾದ್ಗೆ. ಇಲ್ಲೇ ಯಾವುದೋ ಒಂದು ಟೀ ಶಾಪಲ್ಲಿ ಟೀ ಟೈಮ್ ಅಂತ ಇದೆ. ಈ ಹುಡುಗರು ಆಟ ಆಡ್ತಾ ಇದ್ದಾರೆ. ಒಂದು 10-15 ಮಿನಿಟ್ಸ್ ಬ್ರೇಕ್ ಅಂದ್ಬಿಟ್ಟು 1 ಅವರ್ ಮಾಡಿದ್ದಾರೆ. ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಆಟ ಆಡ್ಕೊಂಡು ಕುಂತವ್ರೆ. ರೈಡ್ನ ಮಾಡೋದು ಬಿಟ್ಟು 15 ಮಿನಿಟ್ಸ್ ರೆಸ್ಟ್ ಮಾಡೋದು ಬಿಟ್ಟು 1 ಅವರ್ ಮೇಲೆ ಆಯಿತು, ಇನ್ನೂ ಹೊರಟಿಲ್ಲ.
ಅಕ್ಷಯ್ನು ಅಷ್ಟೇ 11:45 ಹೊರಟಿದ್ದಾನೆ ಬೆಳಗ್ಗೆ. 11:45 ಹೊರಟವನು ನಮ್ಮ ಜೊತೆ ಇನ್ನೇನು 20 ಕಿಲೋಮೀಟರ್ಸ್ ಅವೇ ಇದ್ದಾನೆ ಅಷ್ಟೇ ನಮ್ಮಿಂದ. ನಮ್ಮ ಜೊತೆ ಬಂದು ಜಾಯ್ನ್ ಆಗ್ತಾನೆ. ಬನ್ನಿ, ಇನ್ನು ನಾವು ಹೈದರಾಬಾದಲ್ಲಿ ನಾವು ಇನ್ನೂ ರೂಮು ಬುಕ್ ಮಾಡಿಲ್ಲ, ಹುಡುಕ್ಬೇಕು ಲಾಡ್ಜಲ್ಲಿ ಎಲ್ಲೆಲ್ಲಿ ರೂಮ್ ಬುಕ್ ಮಾಡ್ಬೋದು ಅಂದ್ಬಿಟ್ಟು. ನಿಮಗೆ ಹೈದರಾಬಾದು ಎಂಟ್ರಿ ಆಗ್ತಿದ್ದಂಗೆ ತೋರಿಸ್ತೀನಿ ನಿಮಗೆ ಸಿಟಿ ಹೆಂಗಿದೆ, ಆಮೇಲೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಇವತ್ತು ನೈಟು ಕಂಪ್ಲೀಟಾಗಿ ತೋರಿಸ್ತೀನಿ. ನಡ್ರೆ ಹೋಗೋಣ. ಇಲ್ಲಿ ನೋಡಿ, ನಾನು ಅವಾಗಲೇ 1 ಅವರ್ ಬ್ರೇಕ್ ಅಂತ ಹೇಳಿದ್ನಲ್ಲ, ಮೋರ್ ದೆನ್ 2 ಅವರ್ಸ್ ಮಾಡಿದ್ರು. ಫುಲ್ ಕತ್ಲೇನೆ ಆಗೋಯ್ತು. ಆ್ಯಕ್ಚುಲಿ ನಾವು Airbnb ಬುಕ್ ಮಾಡ್ತಾಯಿದ್ವಿ, ಇಲ್ಲಿ ಬಂದು ಕುಂತು ಬುಕ್ ಮಾಡೋಷ್ಟಲ್ಲಿ ತುಂಬ ಟೈಮ್ ಆಗೋಯ್ತು ನೋಡಿ, ಕತ್ಲೇನೆ ಆಗೋಯ್ತು. ನಮ್ಮ ಅಕ್ಷಯ್ ಬಂದ್ಬಿಟ್ಟಿದ್ದಾನೆ ಅಲ್ಲಿ. ಸೊ ನಮ್ಮ ಜೊತೆನೇ ಇವಾಗ ಜಾಯ್ನ್ ಆಗಿದ್ದಾನೆ. ಹಿಂಗೆ ಒಟ್ಟಿಗೆ ಹೋಗೋಣ ಇವಾಗ. ಬನ್ನಿ, ನಿಮಗೆ ಸಿಟಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡೋಣ. ಸೋನ್, ಸಿಟಿ ಒಳಗೆ ಹೋಗಲ್ಲ ತಾನೇ? ಇಲ್ಲೇ ಬಂದ್ಬಿಡುತ್ತಾ? ಅಯ್ಯೋ ಶಿಟ್. ಇರಲಿ ಬನ್ನಿ. 52 ಕಿಲೋಮೀಟರ್ಸ್ ಇದೆ. ಆ 52 ಕಿಲೋಮೀಟರ್ಸಲ್ಲಿ ಏನೇನು ಸಿಗುತ್ತೋ ಅದು ನಿಮಗೆ ನಾನು ತೋರಿಸ್ತೀನಿ. ಸೊ ವಾಯ್ಸ್ ನೋಡಿ, ಇನ್ನೇನು ಸಿಟಿಗೆ ಎಂಟ್ರ್ ಆಗ್ತಾಯಿದ್ದೀವಿ. ಬಟ್ ನಾವು ಪೀಕ್ ಸಿಟಿ ಒಳಗೆ ಹೋಗ್ತಾ ಇಲ್ಲ, ಯಾಕಂದರೆ ನಾವು ಬುಕ್ ಮಾಡಿರೋ Airbnb ಸ್ವಲ್ಪ ಸಿಟಿನ ಹೊರಗಡೆನೇ ಇದೆ. ನಾವು ಫುಲ್ಲು ಡೀಪಾಗೇನು ಒಳಗೇನು ಹೋಗಲ್ಲ. ಇಲ್ಲಿ ನೋಡ್ತಿರ್ಬೋದು ನೋಡಿ, ಥರ ಬೆಂಗಳೂರು ಥರನೇ ಇದೆ ಆಲ್ಮೋಸ್ಟು ಸಿಟಿ. ಇನ್ನೂ ಒಳಗೆ ಹೋಗಿಲ್ಲ, ಇನ್ನೂ 12 ಕಿಲೋಮೀಟ್ರ್ ಹೋಗಬೇಕು ಒಳಗಡೆ. ಥರ ಏರ್ಪೋರ್ಟ್ ರೋಡ್ ಥರ ಇದೆ. ತುಂಬ ಟ್ರಾಫಿಕ್ ಇತ್ತು ಹಿಂದ್ಗಡೆ, ಅದನ್ನ ತೋರ್ಸಕ್ಕೆ ಹೋಗಲಿಲ್ಲ. ಅದು ತೋರಿಸಿ ಏನು ಮಾಡಲಿ, ಮೇನ್ ಬೇಕಾಗಿರೋದು ಸಿಟಿನೇ ಅಲ್ವಾ. ನೋಡಿ ವಿಷ್ಣು, ನೋಡಿ ಈ ಫ್ಲೈಓವರು, ಅಲ್ಲಿ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಇದೆಯಲ್ಲ, ಸೇಮ್ ಏರ್ಪೋರ್ಟ್ ರೋಡ್ ವೈಬ್ಸೇ ಸೇಮು. ನಾನು ನೋಡಬೇಕು, ಯಾಕಂದರೆ ನಾನು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನಾನು ಬಂದಿದ್ದು ಹೈದ್ರಾಬಾದ್ಗೆ. ನೋಡೋಣ ಇರಿ ಹೆಂಗಿದೆ ಅಂತ. ಆ್ಯಂಡ್ ನಾವು ಇವತ್ತು ನೈಟ್ ಅಷ್ಟೇ ಸ್ಟೇ ಮಾಡ್ತಿರೋ ಹೈದ್ರಾಬಾದಲ್ಲಿ. ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. ಇವತ್ತು ಟೈಮ್ ಪಾಸ್ ಮಾಡಿರೋ ಥರ ನಾಳೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಮಕ್ಕಳು ಕಾರಲ್ಲಿ ಎಷ್ಟು ಖುಷಿಯಾಗಿದ್ದಾರೆ. ಬಾಯ್ 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 ಬಾಯ್, ಹಾಯ್ ಹಾಯ್. ಸಿಕ್ಕಾಬಟ್ಟೆ ಟ್ರಾಫಿಕ್ ಗುರು, ಸಿಕ್ಕಾಬಟ್ಟೆ. ತುಂಬ ಕಷ್ಟ ಗೊತ್ತಾ ಈ ಥರ ನುಗ್ಗಿಸ್ಕೊಂಡು ಹೋಗೋದು. ಮೊದಲೇ ಲಗೇಜ್ ಬೇರೆ ಅಗಲ ಇದೆ. ಬಾಯ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಲಾಗ್ ತುಂಬ ಉದ್ದಾಯಿತು, ಒಂದೇ ಬ್ಲಾಗು ಅರ್ಥ ಮಾಡ್ಕೊತೀನಿ ನಾನು. ಬಟ್ ಇಡೀ ದಿನ ಏನು ಮಾಡಿದ್ವಿ ತೋರಿಸ್ಲೇಬೇಕು ಅಲ್ವಾ ನಿಮಗೆ. ನೋಡಿ ಇವನು ಹೆಂಗೆ ತಗೊಂತ ನೋಡಿ ಇವನು. ಅದೇನದು ಮೈ ಹಂಗೆ ಅಲ್ಲಾಡ್ಸೋದು. ಟ್ರಾಫಿಕಲ್ಲಿ ಎಲ್ಲ ಹುಡುಗರು ಸ್ಪ್ಲಿಟಪ್ ಆಗಿ ಕೊನೆಗೆ ನಾವು ನಮ್ಮ ಸ್ಟೇಗೆ ಬಂದಿದ್ದೀವಿ. ನಾನು ವಿಷ್ಣು ಇಬ್ಬರು ಬಂದಿದ್ದೀವಿ. ಎಲ್ಲರೂ ಸ್ಪ್ಲಿಟಪ್ ಆಗಿದ್ದಾರೆ. ತುಂಬ ಲೇಟ್ ಆಯಿತು ಗುರು. ನಾನು ಬೆಂಗಳೂರೇ ಜಾಸ್ತಿ ಟ್ರಾಫಿಕ್ ಇದೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲೂ ಏನು ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಡೇಂಜರ್ ಇದೆ ಇಲ್ಲಿ ಟ್ರಾಫಿಕ್ ಮಾತ್ರ. ನೋಡಿ ಇದೆ ನಮ್ಮ ಸ್ಟೇ, ಲೋಹಾಸ್ ಬ್ಲೂ ಅಂದ್ಬಿಟ್ಟು. हाय बोलो, हाय हाय बोलो. नाम क्या है तुम्हारा? उमेर. उमेर. तुम्हारा? उमेर जान. आजान. ठीक है, इधर ही रहते हो क्या? हाँ. ಸುಸ್ತಾಯಿತು ಗುರು. ನಾಳೆ ಬೇರೆ ನಾಳೆನೂ ಅಷ್ಟೇ ತುಂಬ ಲಾಂಗ್ ಜರ್ನಿ ಹೋಗಬೇಕು. ಬಟ್ ಇವತ್ತೇ ಇಷ್ಟೊಂದು ಟಯರ್ಡ್ ಆಗಿದ್ದೀನಿ, ಗೊತ್ತಿಲ್ಲ, ನೋಡಬೇಕು. ಎಲ್ಲ ಬಾಯ್ಸು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಫಸ್ಟು. ಬೇಗ ಊಟ ಮಾಡ್ಕೊಂಡು ಇಟ್ಕೊಳ್ಳ. ಭಾರ ಐತಲ್ಲ ಇದೂ ಆಗಕ್ಕೆ.